ಮದುವೆ ಎಂಬುದು ಎರಡು ಹೃದಯಗಳ ಸಂಗಮ ಮಾತ್ರವಲ್ಲ, ಸಮಾಜದ ಹೊಣೆಗಾರಿಕೆಯ ಪ್ರತಿಬಿಂಬವೂ ಹೌದು ಎಂಬುದನ್ನು ಸಾಬೀತುಪಡಿಸುವ ಅಪೂರ್ವ ಘಟನೆ ಕುಮಟಾದಲ್ಲಿ ನಡೆಯಿತು. ಗಾಯತ್ರಿ ಹಾಗೂ ಕಿರಣ್ ಪ್ರಭು ಅವರ ಸುಪುತ್ರ ಮನೀಶ್ ಮತ್ತು ಸಂಧ್ಯಾ ಹಾಗೂ ಸದಾಶಿವ್ ಪ್ರಭು ಅವರ ಸುಪುತ್ರಿ ಸೌಮ್ಯ ಅವರ ಮದುವೆ ಕೇವಲ ಮಂಗಳ ಕಾರ್ಯವಾಗಿಯೇ ಅಲ್ಲ, ಮಾನವೀಯತೆಯ ಮಹೋತ್ಸವವಾಗಿಯೂ ನೆನಪಿನಲ್ಲಿ ಉಳಿಯುವಂತಾಯಿತು. ಸುಮಾರು 100ಕ್ಕೂ ಅಧಿಕ ಜನರು ರಕ್ತದಾನ ಮಾಡುವ ಮೂಲಕ ಗಮನ ಸೆಳೆದ್ರು. ಮನೀಶ್ ಅವರು ಕಳೆದ ಅನೇಕ ವರ್ಷಗಳಿಂದ ರಕ್ತದಾನ ಮಾಡುತ್ತಾ ಬಂದಿದ್ದು, ಈವರೆಗೆ 20ಕ್ಕಿಂತ ಹೆಚ್ಚು ಬಾರಿ ರಕ್ತದಾನ ಮಾಡಿ ಅನೇಕ ಅಮೂಲ್ಯ ಜೀವವನ್ನ ಉಳಿಸಿದ ನಿಜವಾದ ರಕ್ತದಾನಿಯಾಗಿದ್ದಾರೆ. ಈ ಆದರ್ಶ ಸೇವೆಯನ್ನ ಗೌರವಿಸುವ ಉದ್ದೇಶದಿಂದ ಟೀಮ್ ಯೂನಿಕ್ ಮಿತ್ರನ 27ನೇ ವಯಸ್ಸಿನ ಸಂಕೇತವಾಗಿ ಕನಿಷ್ಠ 27 ಜನರಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯುವಂತೆ ವಿವಾಹದ ದಿನವೇ ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಯುವಕರು, ಸ್ನೇಹಿತರು, ಬಂಧುಗಳು ಹಾಗೂ ಸಮಾಜ ಸೇವಕರು ಉತ್ಸಾಹದಿಂದ ಭಾಗವಹಿಸಿ ರಕ್ತದಾನ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಮೂಡ್ಲಿಗಿರಿ, ಇಂತಹ ವಿಭಿನ್ನ ಕಾರ್ಯಕ್ರಮ ಇದೇ ಮೊದಲ ಬಾರಿಗೆ ನಡೆದಿರುವುದು ಎಂದರು. ಮದುವೆ ಸಂದರ್ಭದಲ್ಲಿ ಆಯೋಜಿಸಬೇಕಾಗಿ ಉತ್ತರ ಕನ್ನಡ ಬ್ಲಡ್ ಬ್ಯಾಂಕಿನ ಕಾರ್ಯದರ್ಶಿಯಾಗಿ ನಾನು ಡಾಕ್ಟರ್ ಮೂಡ್ಲಿಗಿರಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಕಳೆದ 25 ವರ್ಷಗಳಿಂದ ನಾನು ಈ ಬ್ಲಡ್ ಬ್ಯಾಂಕಿನ ಸೆಕ್ರೆಟರಿ ಆಗಿದ್ದೇನೆ. ಬಹಳಷ್ಟು ಕ್ಯಾಂಪ್ಗಳನ್ನು ನೋಡಿದ್ದೇನೆ. ಆದರೆ ಮದುವೆಯ ಸುಮುಹೂರ್ತದಲ್ಲಿ ಇದಂತಹ ಒಂದು ಮಹತ್ತರ ಕಾರ್ಯಕ್ರಮ ಮಾಡಿದ್ದು ಇದೇ ಮೊದಲು. ಇಂತಹ ಒಂದು ಆದರ್ಶ ಒಂದು ಕಾರ್ಯಕ್ರಮವನ್ನು ಆಯೋಜಿಸೋದಕ್ಕಾಗಿ ಮುಕುಂದ್ ಶಾನ್ಭಾಗ್ ಮತ್ತು ಯುನಿಕ್ ಗ್ರೂಪ್ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಇಲ್ಲಿ ಭಾಳಷ್ಟು ಒಂದು ಉಮೇದಿನಿಂದ ಬಂದು ಎಲ್ಲರೂ ರಕ್ತ ಕೊಟ್ಟಿದ್ದಾರೆ. ಮತ್ತು ಮನೀಶ್ ಮತ್ತು ಸೌಮ್ಯ ಅವರ ಮುಂದೆ ವೈವಾಹಿಕ ಜೀವನ ತುಂಬ ಒಳ್ಳೆಯದಾಗಲಿ, ದೇವರು ಅವರನ್ನು ಚೆನ್ನಾಗಿ ಹರಿಸಲಿ ಅಂತ ಒಂದು ನಾನು ಕೇಳ್ಕೊಳ್ತೇನೆ. ಮನೀಶ್ ಅವರು ರಕ್ತವನ್ನು ಒಂದು ಭಾಳ ಸಲ ತನ್ನ ರಕ್ತದ ಒಂದು ರೇರ್ ಬ್ಲಡ್ ಗ್ರೂಪ್ ಅವ್ರದ್ದು ನಮ್ಮ ಬ್ಲಡ್ ಬ್ಯಾಂಕಿಗೆ ಒಂದು ಅನೇಕ ಸಲ ರಕ್ತ ಕೊಟ್ಟಿದ್ದಾರೆ. ಇದನ್ನು ನೋಡಿ ಈ ಯಂಗ್ಸ್ಟರ್ಸ್ ಎಲ್ಲ ಅದನ್ನು ಒಂದು ಆದರ್ಶ ಅಂತ ಒಂದು ವಿಚಾರ ಮಾಡಿ ಇವತ್ತೊಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆಯೋಜಿಸಿದ್ದಾರೆ. ಅದಕ್ಕೆ ಈ ಮುಂದೆನೂ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಒಂದು ಇಂತಹ ಬ್ಲಡ್ ಡೊನೇಷನ್ ಕ್ಯಾಂಪ್ ಆಯೋಜಿಸಲಿ. ಮತ್ತು ಈ ಬ್ಲಡ್ ಡೊನೇಷನ್ ಕ್ಯಾಂಪ್ನಿಂದ ಇದೊಂದು ಮಹಾದಾನ, ಇದರಿಂದ ಬಹಳಷ್ಟು ಜನರಿಗೆ ಅದರಿಂದ ಉಪಯೋಗ ಆಗ್ತದೆ. ಅವರೆಲ್ಲ ಆಶೀರ್ವಾದ ಇವರಿಗೆ ಸಿಗ್ತದೆ. ಇವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ, ಮುಂದೆ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇರಲಿ ಅಂತ ಒಂದು ಆಶಿಸಿ. ಮಂಗಳ ಕಾರ್ಯದ ಪಾವಿತ್ರ್ಯಕ್ಕೆ ಮಾನವೀಯ ಸೇವೆಯ ದೀಪ ಬೆಳಗಿದ ಈ ಅಪರೂಪದ ಘಟನೆ ಕುಮಟಾದ ಸಾಮಾಜಿಕ ಜೀವನದಲ್ಲಿ ಮಾದರಿಯಾಗಿ ಉಳಿಯಲಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಟೀಮ್ ಯೂನಿಕ್ನ ಮುಕುಂದ್ ಶಾನ್ಭಾಗ್, ಪ್ರಸಾದ್ ನಾಯಕ್, ಲಕ್ಷ್ಮೀಶ್ ಶಾನ್ಭಾಗ್, ರಾಮನಾಥ್ ಶಾನ್ಭಾಗ್, ಶಿವಾನಂದ್ ಕಾಮತ್, ವಿನಾಯಕ್ ಕಾಮತ್, ಪುರುಷೋತ್ತಮ್ ನಾಯಕ್ ಮುಂತಾದವರು ಇದ್ರು. ವಿಸ್ಮಯ ನ್ಯೂಸ್, ಕುಮಟಾ.